ನಮಸ್ತೆ. ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜನೀಯ ಸಸ್ಯ ಅಂತಲೇ ಹೇಳ್ಬೋದು. ತುಳಸಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಳಸಿ ತುಂಬಾ ಪೂಜನೀಯ ಸ್ಥಾನ ಪಡೆದಿದೆ. ಅದ್ರ ಜೊತೆಗೆ ತುಂಬಾ ಔಷಧೀಯ ಗುಣ ಸಹ ಹೊಂದಿದೆ. ಇದು ತುಂಬ ಒಳ್ಳೆಯ ಗಿಡ. ಅಂದರೆ ಪ್ರತಿಯೊಂದು ಮನೆ ಮುಂದೆ ತುಳಸಿಯವನ ಏನಾದರೂ ಬೆಳೆದ್ರಿದ್ವಲ್ವ, ಆಕ್ಸಿಜನ್ನು ಆರಾಮಾಗಿ ಸಿಗುತ್ತೆ. ಒಳ್ಳೆ ಗಾಳಿ, ತುಂಬಾ ಆರೋಗ್ಯಕರವಾದ ಒಂದು ಗಾಳಿ ಸಿಗುತ್ತೆ ಮನೆ ಒಳಗಿರುವ ಜನರಿಗೆ. ಅಷ್ಟೊಂದು ಒಳ್ಳೆಯ ಒಂದು ಔಷಧೀಯ ಸಸ್ಯ ತುಳಸಿ. ಹಾಗೆ ಪೂಜನೀಯ ಸ್ಥಾನ ಕೂಡ ಪಡೆದಿದೆ. ತುಳಸಿ ಕಟ್ಟೆ ಇಲ್ಲದೆ ಇರೋ ಮನೆಯಿಲ್ಲ. ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತುಳಸಿ ಗಿಡನ ಪಾಟಲ್ಲಾದರೂ ನೆಟ್ಟು ಪೂಜೆ ಮಾಡೇ ಮಾಡ್ತಾರೆ. ಅಷ್ಟೊಂದು ಪೂಜನೀಯ ಸ್ಥಾನವನ್ನು ಪಡೆದಿರುವಂತಹ ತುಳಸಿ. ಈ ತುಳಸಿಯಲ್ಲಿ 5 ವಿಧವಾಗಿದೆ. ನಾನು ಈ ಹಿಂದೆ ಎಷ್ಟು ವಿಧ ಅನ್ನೋದು ವಿಡಿಯೋ ಕೂಡ ಹಾಕಿದ್ದೀನಿ. ರಾಮ ತುಳಸಿ, ಕೃಷ್ಣ ತುಳಸಿ, ಹಾಗೆಯೇ ವನ ತುಳಸಿ, ಆಫ್ರಿಕನ್ ತುಳಸಿ, ಹಾಗೆ ನಿಂಬೆ ತುಳಸಿ ಅಂತ. ಪೂಜೆಗೆ ಶ್ರೇಷ್ಠವಾಗಿರುವಂತಹ ತುಳಸಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ರಾಮ ತುಳಸಿ. ಇದು ತೋರಿಸ್ತಾ ಇರೋದು ತುಂಬ ಇಷ್ಟೊಂದು ಚೆನ್ನಾಗಿ ಹಚ್ಚ ಹಸಿರಾಗಿ ಇದು ಬೆಳಿಬೇಕಾದ್ರೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಣಗಿ ಹೋಗಿರುವಂತಹ ಗಿಡಕ್ಕೆ ಪುನರ್ಜನ್ಮ ಕೊಟ್ಟಿರೋದು. ಅಂದರೆ ಪುನಃ ಇದು ಚಿಗುರಿ ಈ ರೀತಿ ಸಣ್ಣ ಸಣ್ಣ ತುಳಸಿಯ ಕದ್ರು ಅಂತ ಹೇಳ್ತೀವಿ ನಾವು, ತುಳಸಿ ಕದ್ರು ಅಂತ ಹೇಳ್ತೀವಿ, ಅದು ಬಂದಿದೆ ನೋಡಿ. ಈ ರೀತಿ ತುಂಬಾ ಒಣಗಿ ಹೋಗಿತ್ತು. ಇದನ್ನು ಯಾವ ರೀತಿ ನಾವು ತೆಗಿಬೇಕು, ಈ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ತುಳಸಿ ಗಿಡನ. ನನಗೆ ಒಬ್ಬರು ಯಾವಾಗೂ ಸಹ ಕಮೆಂಟ್ ಹಾಕ್ತಾನೆ ಇದ್ದರು, ತುಳಸಿಯ ಬಗ್ಗೆ ಮಾಹಿತಿ ಕೊಡಿ ಮೇಡಮ್, ಮಾಹಿತಿ ಕೊಡಿ ಅಂತ. ನೀವು ಹೇಳಿದಾಗಲೇ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ. ಆದರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಬೇಕು. ನಾನು ಇವತ್ತು ತೋರಿಸಿದ ತಕ್ಷಣ ನಾಳೆನೇ ತುಳಸಿ ಗಿಡ ಬೆಳೆಯಲ್ಲ. ಕಟ್ ಮಾಡಿ ನಂತರ ಒಂದು 15 ದಿನ ಆದರೂ ಬಿಡಬೇಕಾಗತ್ತೆ. 15-20 ದಿನದ ನಂತರ ಅದು ಒಳ್ಳೆ ಚಿಗುರು ಬಂದು ಪುನಃ ಗಿಡ ಬೆಳೆಯುತ್ತೆ. ತಕ್ಷಣ ಇವತ್ತು ನಾನು ಒಂದು ವಿಡಿಯೋನ ಶೂಟ್ ಮಾಡಿ ನಾಳೆ ಇನ್ನೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಿಡ ಬೆಳಿಬೇಕಲ್ವ, ಅದು ಗ್ರೋ ಅಪ್ ಆಗಬೇಕಲ್ಲ, ಅದನ್ನು ತೋರಿಸ್ಬೇಕಲ್ವ. ಅದಕ್ಕೋಸ್ಕರ ಲೇಟ್ ಆಗಿತ್ತು. ನೀವು ಹೇಳಿದ್ದು ಖಂಡಿತವಾಗಿಯೂ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಈ ವಿಡಿಯೋ ಮಾಡ್ತಿರೋದು. ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ, ಈಗಲಾದರೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ತೀರ ಕಡ್ಡಿಗಳೆಲ್ಲ ಇದೆಯಲ್ಲ, ಈ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ತೆಕ್ಕೊಳ್ಬೇಕು ನಾವು. ಇದರಲ್ಲಿ ಬೀಜ ಕೂಡ ಸಿಗುತ್ತೆ. ಆ ಬೀಜನ ಹಾಗೆ ಇಟ್ಕೊಂಡು ಪುನಃ ನಾವು ತುಳಸಿ ಗಿಡನ ಬೆಳೆಸ್ಬೋದು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತಿದ್ದೀನಿ. ಸದ್ಯದಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಹಿಂದೆ ತುಳಸಿಯ ಔಷಧೀಯ ಗುಣಗಳು ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಕೂಡ ಇದೆ. ಹಾಗೆ ತುಳಸಿಯಲ್ಲಿ ಎಷ್ಟು ವಿಧ ಅನ್ನೋ ವಿಡಿಯೋ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಪ್ಲೀಸ್ ಅದು ವಿಡಿಯೋನ ನೋಡಿ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಹೊಸಬ್ರು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ನೋಡಿ. ಈ ರೀತಿ ನಾವು ಅದನ್ನೆಲ್ಲ ಒಣಗಿರುವಂತಹ ಕಡ್ಡಿನ ತೆಕ್ಕೊಂಡ್ರಾಯ್ತು. ಎಲ್ಲ ಕಡ್ಡಿ ತೆಕ್ಕೊಂಡು ಗಿಡನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಒಣಗಿರುವಂಥ ಎಲೆಗಳನ್ನೆಲ್ಲ ಬಿಡಿಸಿ ತೆಕ್ಕೊಂಡು ಕಡ್ಡಿಗಳನ್ನೆಲ್ಲ ತೆಗೆದು ಬೀಜಗಳನ್ನೆಲ್ಲ ತೆಗೆದಿಟ್ಟರೆ ಆಯಿತು. ಇದನ್ನು ಬೀಜನ ಹಾಳು ಮಾಡಬೇಡಿ, ಬಿಸಾಡಬೇಡಿ. ಹಾಗೆ ಇದನ್ನು ಒಂದು ಕಡೆ ಇಟ್ಟರೆ ಅದನ್ನು ಗಿಡ ಮಾಡ್ಬೋದು. ಆಮೇಲೆ ಏನು ಮಾಡಬೇಕು, ಅದನ್ನೆಲ್ಲ ಬಿಡಿಸಿ ಆದ ನಂತರ ತುಳಸಿ ಗಿಡದ ಬುಡವನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು. ಮಣ್ಣನ್ನು ಸಡಿಲ ಮಾಡಿಕೊಂಡು ಮೆತ್ತಗೆ ಮಾಡಿ, ನಾನು ಈಗ ಹೇಳ್ತಿರುವ ಒಂದು ಫರ್ಟಿಲೈಸರು ಅಂತಲೇ ಅಂದ್ಕೊಳ್ಬೋದು. ಅಷ್ಟೊಂದು ಒಳ್ಳೆಯ ತುಳಸಿಗೆ ಮಾತ್ರ ಶ್ರೇಷ್ಠವಾಗಿರುವಂತಹ ಒಂದು ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ನೀವು ಅಂದ್ಕೊಳ್ಬೋದು ಕಿಚನ್ ವೇಸ್ಟು ಅಥವಾ ಇನ್ಯಾವುದಾದ್ರೂ ಅಕ್ಕಿ ತೊಳೆದಿರೋ ನೀರು, ಸೊಪ್ಪು ತೊಳೆದಿರೋ ನೀರು ಅದನ್ನೆಲ್ಲ ಹಾಕ್ಬೋದಾ ಅಂತ. ಖಂಡಿತ ಇಲ್ಲ. ಯಾಕಂದರೆ ತುಳಸಿನ ನಾವು ಅಷ್ಟು ಶ್ರೇಷ್ಠವಾಗಿ ಪೂಜನೀಯ ಸ್ಥಾನದಲ್ಲಿಟ್ಟು ಪೂಜಿಸ್ತಾ ಇರುವಾಗ ಅದನ್ನೆಲ್ಲ ನೀರು ಬರೀ ಹೂವಿನ ಗಿಡಕ್ಕೆ ಮಾತ್ರ ಹಾಕಬೇಕು. ನಾವು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಬೆನಿಫಿಟ್ ಬರ್ಬೋದು, ಆದರೆ ನಮ್ಮ ಮನಸ್ಸು ಕೇಳಲ್ಲ. ನಾವು ತುಳಸಿನ ತುಂಬಾ ಪೂಜನೀಯ ಸ್ಥಾನದಲ್ಲಿಟ್ಟು ಪೂಜಿಸ್ತಾ ಇದ್ದೀವಿ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಈ ಮೊಸರು ಏನು ಅಂದರೆ 1-2 ದಿನದ ಹಿಂದಿನ ಮೊಸರು, ಸ್ವಲ್ಪ ಹುಳಿಯಾಗಿರಬೇಕು ಈ ಮೊಸರು. ಇದಕ್ಕೆ ಯಾವ ನೀರನ್ನು ಮಿಕ್ಸ್ ಮಾಡಬಾರ್ದು. ಹಾಗೆ ಮೊಸರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ನಿಮಗೆ 15 ದಿನದಲ್ಲಿ ಒಳ್ಳೆ ರಿಸಲ್ಟು ಸಿಗುತ್ತೆ. ಖಂಡಿತವಾಗಿಯೂ ಈ ಟಿಪ್ಸನ್ನು ಮಾಡಿ ನೋಡಿ. ಬೇರೆ ಯಾವ ಫರ್ಟಿಲೈಸರ್ ಹಾಕಲಿಕ್ಕಿಂತ ಇದು ಬೆಸ್ಟಾಗಿರುವಂತಹ ಫರ್ಟಿಲೈಸರು ನೋಡಿ. ಇದನ್ನು ಹಾಕಿದ ಮೇಲೆ ಸಣ್ಣ ಸಣ್ಣ ತುಳಸಿಯಲ್ಲಿ ಸಣ್ಣ ಸಣ್ಣ ಬೀಜಗಳು ಹುಟ್ಟಲಿಕ್ಕೆ ಶುರುವಾಗಿದೆ. ಹಾಗೆ ಎಲೆಗಳು ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿದೆ. ಹೊಸ ಹೊಸ ಚಿಗುರುಗಳು ಕೂಡ ಬಂದಿದೆ. ಗಿಡ ತುಂಬ ಚೆನ್ನಾಗಿ ಗ್ರೋ ಅಪ್ ಆಗಿದೆ.
ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತವಾಗಿಯೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆದಷ್ಟು ತುಳಸಿಯ ಬಗ್ಗೆ ಮಾಹಿತಿ ಬೇಕಾಗಿರೋರು ಇದನ್ನು ಶೇರ್ ಮಾಡಿ, ಹಾಗೆ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿ, ಮಾರನೇ ದಿನ ನೀವು ಅದಕ್ಕೆ ನೀರನ್ನು ಕೊಡ್ಬೋದು, ಚೆನ್ನಾಗಿ ನೀರನ್ನು ಕೊಡ್ಬೋದು. ಶುದ್ಧವಾದ ನೀರು ಹಾಕೋದ್ರಿಂದ ಕೂಡ ತುಳಸಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಯಾವುದ್ಯಾವುದೋ ಫರ್ಟಿಲೈಸರನ್ನು ಕೊಡಲಿಕ್ಕಿಂತ, ಅಂದರೆ ಅದರಲ್ಲಿ ಬೇರೆ ಬೇರೆ ಕಿಚನ್ ವೇಸ್ಟಲ್ಲಿ ನಾವು ಏನೇನೋ ಹಾಕಿರ್ತೀವಿ, ತರಕಾರಿ ಸಿಪ್ಪೆ ಅಥವಾ ಅನ್ನನೋ ಏನಾರೋ ಹಾಕಿರ್ತೀವಿ, ಅದನ್ನೆಲ್ಲ ಕೊಡಲಿಕ್ಕಿಂತ ಈ ರೀತಿ ಒಳ್ಳೆಯ ಒಂದು ಫರ್ಟಿಲೈಸರ್ ಅಂದರೆ ಮೊಸರು ತುಂಬಾ ಬೆಸ್ಟ್ ಆಗಿರುವಂತಹ ಒಂದು ಲಿಕ್ವಿಡು, ಇದನ್ನು ಹಾಕಿ ನಿಮ್ಮ ತುಳಸಿ ಗಿಡದಲ್ಲೂ ಸಹ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.